ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಚೀಸ್ ಕೇಕ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇನ್ಫ್ಯಾಕ್ಟ್ ನೀವು ಆಲ್ರೆಡಿ ನೋಡಿರ್ತೀರ ಎಷ್ಟೋ ವೀಡಿಯೋಸಲ್ಲಿ ಚೀಸ್ ಕೇಕ್ ಮಾಡೋದು ಮತ್ತು ಹೇಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಜನ ರಿವ್ಯೂಸ್ನ ಕೊಟ್ಟಿರ್ತಾರೆ. ಇನ್ಫ್ಯಾಕ್ಟ್ ನಾನು ವೀಡಿಯೋಸ್ ನೋಡಿಬಿಟ್ಟೆ ಇದು ಮಾಡಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ನಾನು ಲೈವಾಗಿ ತೋರಿಸ್ತೀನಿ ನಿಮಗೆ. ಇನ್ಫ್ಯಾಕ್ಟ್ ತುಂಬ ಸಿಂಪಲ್ಲು ಮಾಡೋದು ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಈ ಚೀಸ್ ಕೇಕ್. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಿಸ್ಕಾಫ್ ಬಿಸ್ಕೆಟ್ ಬೇಕಾಗುತ್ತೆ ಮತ್ತು ಮೆಲ್ಟೆಡ್ ಬಟರು, ಫ್ರೆಶ್ ಕ್ರೀಮು, ಕಂಡೆನ್ಸ್ಡ್ ಮಿಲ್ಕು, ಜೊತೆಗೆ ಪನ್ನೀರ್ ಬೇಕಾಗುತ್ತೆ. ಸೊ ಈ ಚೀಸ್ ಕೇಕು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದರೆ 3 ಲೇಯರ್ಸ್ ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಲೇಯರ್ನ ಮೊದಲು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಬಿಸ್ಕಾಫ್ ಬಿಸ್ಕೆಟ್ಸ್ನ ತೊಗೋತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ. ಈ ಥರ ಪೌಡರ್ ಮಾಡ್ಕೋಬೇಕಾಗತ್ತೆ. ಮತ್ತು ಬಿಸ್ಕಾಫ್ ಬಿಸ್ಕೆಟ್ಸ್ನೇ ತೊಗೋಬೇಕಂತ ಏನೂ ಇಲ್ಲ, ಡೈಜೆಸ್ಟಿವ್ ಬಿಸ್ಕೆಟ್ಸ್ ಯಾವುದಾದ್ರೂ ತೊಗೋಬೋದು ನೀವು. ನಾನಿಲ್ಲಿ ಬಿಸ್ಕೆಟ್ ಪೌಡರ್ನ ಒಂದು ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೆಲ್ಟೆಡ್ ಬಟರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇದು ಫಸ್ಟ್ ಬೇಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಬಟರ್ ಜೊತೆ ಬಿಸ್ಕೆಟ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀಟಾಗಿ ನಾನು ವೀಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆ ಸೆಟ್ ಮಾಡ್ಕೋಬೇಕಾಗತ್ತೆ ಬೇಸ್ನ. ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿ ಒಂದು ಬೇಸ್ ರೆಡಿ ಆಯಿತು ಅಂತ. ಇವಾಗ ಸೆಕೆಂಡ್ ಏನು ಹಾಕಬೇಕು ಆ ಲೇಯರ್ ಅಂತ ನೋಡೋಣ. ಅದಕ್ಕೆ ನಾವು ಚೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಚೀಸ್ ಕೇಕ್ ಆಗಿರೋದ್ರಿಂದ ನಾನು ಸ್ವಲ್ಪ ಪನ್ನೀರ್ ಕ್ಯೂಬ್ಸು, ಜೊತೆಗೆ ಕಂಡೆನ್ಸ್ಡ್ ಮಿಲ್ಕು ಮತ್ತು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೆಕೆಂಡ್ ಲೇಯರ್ ಆಗಿ ಅದೇ ಗ್ಲಾಸ್ ಜಾರ್ಗೆ ನಾನು ಹಾಕೋತಾ ಇದ್ದೀನಿ. ಇನ್ಫ್ಯಾಕ್ಟ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಸ್ಪ್ರೆಡ್ ಆದಮೇಲೆ ನಾವು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು 1 ಅವರ್ ಆದರೂ ಫ್ರೀಸ್ ಮಾಡಿ ಇಡಬೇಕು. ಬೇಸು ಮತ್ತು ಸೆಕೆಂಡ್ ಲೇಯರು ಸ್ವಲ್ಪ ಫ್ರೀಸ್ ಆದಮೇಲೆ ನಾವು ಥರ್ಡ್ ಲೇಯರ್ನ ಆ್ಯಡ್ ಮಾಡಬೇಕಾಗಿರೋದು. ಥರ್ಡ್ ಲೇಯರ್ಗೆ ಸ್ವಲ್ಪ ಬಿಸ್ಕೆಟು, ಜೊತೆಗೆ ಕಂಡೆನ್ಸ್ಡ್ ಮಿಲ್ಕು ಮತ್ತು ಮೆಲ್ಟೆಡ್ ಬಟರ್ನ ಹಾಕಿ ಮತ್ತೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾನು 2 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಸೆಟ್ ಆಗಿರುತ್ತೆ. ಇವಾಗ ನಾವು ಥರ್ಡ್ ಲೇಯರ್ನ ಹಾಕ್ಕೋಬೇಕು. ನಿಮಗೆ ಯಾವ ಥರ ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಥರ್ಡ್ ಲೇಯರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈವನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಈ ಥರ ಡೆಕೋರೇಷನ್ಗೆ ನೀವು ಸ್ವಲ್ಪ ಬಿಸ್ಕೆಟ್ ಪೌಡರ್ನ ಮತ್ತು ಎಡ್ಜಸ್ಸಲ್ಲಿ ಮಾತ್ರ ಹಾಕ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಇದು ಇವಾಗ ಫ್ರೀಸ್ ಮಾಡಬೇಕು, ಅದೇ ಮೇಯ್ನ್ ಟಾಸ್ಕು. 6 to 8 ಅವರ್ಸ್ ಆದರೂ ನಾವು ಫ್ರೀಸ್ ಮಾಡಬೇಕಾಗತ್ತೆ. ಆಮೇಲೆ ನಾವು ಚೀಸ್ ಕೇಕ್ ಹೇಗೆ ಬಂದಿರುತ್ತೆ ಅಂತ ನೋಡ್ಬೋದು. ಸೊ ನಾನಿಲ್ಲಿ 6 ಅವರ್ಸ್ ಅನ್ನೋದಕ್ಕಿಂತ ಓವರ್ ನೈಟ್ ಫ್ರೀಸ್ ಮಾಡಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಚೀಸ್ ಕೇಕ್ ಅಂತ. ಎಷ್ಟು ಪರ್ಫೆಕ್ಟಾಗಿದೆ ನೋಡ್ತಿದ್ದೀರಲ್ವ. ಆ 3 ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದರ ಟೆಕ್ಸ್ಚರ್ ಎಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇನ್ಫ್ಯಾಕ್ಟ್ ನಾನು ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ ಟೇಸ್ಟಿಯಾಗಿತ್ತು. ಸಮ್ಟೈಮ್ಸ್ ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ ಬರೋ ಎಷ್ಟೊಂದು ವೈರಲ್ ರೆಸಿಪೀಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ ಅಂತ. ಸೊ ಆ ಎಕ್ಸ್ಪೀರಿಯೆನ್ಸ್ ನನಗೆ ಈ ಚೀಸ್ ಕೇಕಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಇದನ್ನು ನಾನು ನಮ್ಮ ಅಕ್ಕನ ಮಗನಿಗೋಸ್ಕರ ಮಾಡಿದ್ದೆ. ನಮ್ಮ ಅಕ್ಕನ ಮಗನಿಗಂತೂ ತುಂಬ ಇಷ್ಟ ಆಯಿತು ಈ ಚೀಸ್ ಕೇಕ್. ನಾನು ಡೆಕೋರೇಷನ್ಗೆ ಅಂತ ಒಂದು ಬಿಸ್ಕಾಫ್ ಬಿಸ್ಕೆಟ್ನು ಮೇಲ್ಗಡೆ ಇಡ್ತಾಯಿದ್ದೀನಿ. ಇವಾಗ ನೋಡೋಣ ಹೇಗಾಗಿದೆ ಚೀಸ್ ಕೇಕ್ ಅಂತ. ಓ ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ನಿಜವಾಗ್ಲೂ ಬಾಯಲ್ಲಿಟ್ಟರೆ ಕರಗಿ ಹೋಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಮಸ್ಟ್ ಟ್ರೈ ರೆಸಿಪಿ ಇದು. ಇನ್ಫ್ಯಾಕ್ಟ್ ತುಂಬ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಒಂದು ಸಲ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.